ದೇವರಾಜೇಗೌಡ ಕಾರು ಪರಿಶೀಲನೆ ಸಂದರ್ಭದಲ್ಲಿ ನಿನ್ನೆ ಮೊಬೈಲ್ ಪತ್ತೆಯಾಗಿತ್ತು. ಆ ಮೊಬೈಲ್ನ ಪರಿಶೀಲಿಸಿದಾಗ ಹಲವು ಆಡಿಯೋ ದಾಖಲೆ ಪತ್ತೆಯಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾರ್ಯಾರ ಆಡಿಯೋ ದಾಖಲೆ? ಡಿಕೆ ಶಿವಕುಮಾರ್, ಎಲ್ಆರ್ ಶಿವರಾಮೇಗೌಡ ಹಾಗೆ ಕಾರ್ತಿಕ್ ಸಂಭಾಷಣೆಯ ಆಡಿಯೋಗಳು ಪತ್ತೆಯಾಗಿದೆ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಪೊಲೀಸರ ಮುಂದೆ ವಕೀಲ ದೇವರಾಜೇಗೌಡ ವಿಚಾರಣೆಯ ಸಂದರ್ಭದಲ್ಲಿ ಏನೂ ಬಾಯ್ಬಿಟ್ಟಿರಲಿಲ್ಲ. ಆದರೆ ಎಲ್ಲೂ ಗುಟ್ಟನ್ನ ಬಿಟ್ಟು ಕೊಡುವಂತಹ ಕೆಲಸವನ್ನ ದೇವರಾಜೇಗೌಡ ವಿಚಾರಣೆಯ ಸಂದರ್ಭದಲ್ಲಿ ಮಾಡಿರಲಿಲ್ಲ. ಸೈಲೆಂಟ್ ಆಗಿ ವರ್ತನೆಯನ್ನ ಮಾಡ್ತಾ ಇದ್ರು. ಆ ನಂತರದಲ್ಲಿ ಅವರ ಕಾರನ್ನ ಪರಿಶೀಲನೆ ಮಾಡಿದಾಗ, ಬ್ಯಾಗ್ ಅನ್ನ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಮೊಬೈಲ್ ಒಂದು ಪತ್ತೆಯಾಗಿತ್ತು. ಆ ಮೊಬೈಲ್ನಲ್ಲಿ ಹಲವು ಆಡಿಯೋ ದಾಖಲೆಗಳಿವೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಲೈಂಗಿಕ ದೌರ್ಜನ್ಯ ಹಾಗೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ದೇವರಾಜೇಗೌಡ ಅವರನ್ನ ನಿನ್ನೆ ಸಂಜೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ಅವರು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ರು. ಹೀಗಾಗಿ ಹಾಸನ ಜಿಲ್ಲಾ ಕಾರಾಗೃಹದಲ್ಲಿದ್ದಾರೆ ದೇವರಾಜೇಗೌಡ. ಮತ್ತೊಂದು ಕಡೆ ನಿನ್ನೆ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ, ಬೆಳಗಿನ ವೇಳೆ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಕಾರ್ನ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ದೇವರಾಜೇಗೌಡ ಅವರ ಮೊಬೈಲ್ ಪತ್ತೆಯಾಗಿತ್ತು. ಆ ಮೊಬೈಲ್ನಲ್ಲಿ ಹಲವು ಆಡಿಯೋ ದಾಖಲೆಗಳಿವೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇರೋದು. ಅವರು ಅರೆಸ್ಟ್ ಆಗೋದಕ್ಕೂ ಮೊದಲು ಹಲವು ಆಡಿಯೋ ದಾಖಲೆಗಳನ್ನ ರಿಲೀಸ್ ಮಾಡಿದ್ರು. ತಮ್ಮ ಹಾಗೆ ಎಲ್ಆರ್ ಶಿವರಾಮೇಗೌಡ ಅವರ ನಡುವೆ ನಡೆದಂತಹ ಸಂಭಾಷಣೆಗೆ ಸಂಬಂಧಪಟ್ಟ ಹಾಗೆ, ತಮ್ಮ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆ ನಡೆಸಿದ್ದಾರೆ ಎನ್ನಲಾದಂತಹ ಸಂಭಾಷಣೆಗೆ ಸಂಬಂಧಪಟ್ಟ ಹಾಗೆ ಹಲವು ಆಡಿಯೋಗಳನ್ನ ರಿಲೀಸ್ ಮಾಡಿ ಪೆನ್ ಡ್ರೈವ್ ರಿಲೀಸ್ ಪ್ರಕರಣಕ್ಕೆ, ಪೆನ್ ಡ್ರೈವ್ ವೈರಲ್ ಆದಂತಹ ಪ್ರಕರಣಕ್ಕೆ ಟ್ವಿಸ್ಟ್ ಅನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ರು ದೇವರಾಜೇಗೌಡ. ಈಗ ಅವರನ್ನ ಅರೆಸ್ಟ್ ಮಾಡಲಾಗಿದೆ, ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಅವರ ಮೊಬೈಲ್ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಮೊಬೈಲ್ನಲ್ಲಿ ಮತ್ತಷ್ಟು ಸ್ಫೋಟಕ ಆಡಿಯೋಗಳು ಇವೆ ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇರೋದು. ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ನಾನಾಗಲೇ ಹೇಳಿದೆ, ಆಡಿಯೋಗಳನ್ನ ರಿಲೀಸ್ ಮಾಡುವ ಮೂಲಕ ಇಡೀ ಪ್ರಕರಣಕ್ಕೆ ಟ್ವಿಸ್ಟ್ ಕೊಟ್ಟವರು ದೇವರಾಜೇಗೌಡ. ಈಗ ಅವರ ಮೊಬೈಲ್ ಪೊಲೀಸರ ಕೈ ಸೇರಿದೆ. ಯಾವ ರೀತಿಯಾದಂತಹ ಆಡಿಯೋಗಳು ಅದರಲ್ಲಿ ಲಭ್ಯ ಆಗಿದೆ ಅನ್ನುವಂಥ ಮಾಹಿತಿ ತಮಗೆ ಲಭ್ಯ ಆಗ್ತಾ ಇರೋದು ಸಂದೇಶ್? ವಿದ್ಯಾಶ್ರೀ, ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ದೇವರಾಜೇಗೌಡರ ಮೊಬೈಲ್ ಅನ್ನ ಸೀಸ್ ಮಾಡುವಂತ ಕೆಲಸವನ್ನ ಈಗಾಗಲೇ ಪೊಲೀಸರು ಕೂಡ ಮಾಡಿದ್ರು. ಅಂದ್ರೆ ಹೊಳೆ ನರಸೀಪುರ ಪೊಲೀಸರು ಕಾರನ್ನ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಅಥವಾ ಕಾರನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಆ ಕಾರಿನಲ್ಲಿ ಒಂದು ಮೊಬೈಲ್ ಪತ್ತೆ ಆಗುತ್ತೆ. ಆ ಮೊಬೈಲ್ ದೇವರಾಜೇಗೌಡರ ಮೊಬೈಲ್ ಆಗಿರುತ್ತೆ. ಆ ಮೊಬೈಲ್ ಅನ್ನ ಕಂಪ್ಲೀಟ್ ಆಗಿ ವೆರಿಫೈ ಮಾಡಿದಂತಹ ಸಂದರ್ಭದಲ್ಲಿ, ಅಂದ್ರೆ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಒಳಗಡೆ, ಅಂದ್ರೆ ಆ ಮೊಬೈಲ್ ನ ಒಳಗಡೆ ಸಾಕಷ್ಟು ಆಡಿಯೋಗಳು ಲಭ್ಯವಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಯಾಕಂದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಡಿಯೋಗಳನ್ನ ಬಿಟ್ಟು ದೇವರಾಜೇಗೌಡ ಟ್ವಿಸ್ಟ್ ಅನ್ನ ಕೊಡ್ತಾ ಇದ್ರು. ಆದ್ರೆ ಈಗ ಪೊಲೀಸರು ಸೀಸ್ ಮಾಡಿರುವಂತಹ ಮೊಬೈಲ್ ನಲ್ಲಿ ಈಗ ಆಡಿಯೋಗಳು, ಸಾಕಷ್ಟು ಆಡಿಯೋಗಳು, ಅದು ಎಲ್ಆರ್ ಶಿವರಾಮೇಗೌಡ ಅವ್ರ ಜೊತೆ ಮಾತನಾಡಿರುವಂತದ್ದಾಗಿರ್ಬೋದು ಅಥವಾ ಕಾರ್ತಿಕ್ ಗೌಡ ಅವರ ಜೊತೆ ದೇವರಾಜೇಗೌಡ ನಡೆಸಿರುವಂತಹ ಸಂಭಾಷಣೆ ಆಗಿರ್ಬೋದು, ಈ ರೀತಿಯ ಸಂಭಾಷಣೆ ಇರುವಂತಹ ಸಾಕಷ್ಟು ಆಡಿಯೋಗಳು ಈಗಾಗಲೇ ಪೊಲೀಸರಿಗೆ ಆ ಮೊಬೈಲ್ ಮುಖಾಂತರ ಲಭ್ಯವಾಗಿದೆ. ಹಾಗಾಗಿ ಈಗ ಸದ್ಯ ಅದರಲ್ಲಿದ್ದಂತಹ ಕಂಪ್ಲೀಟ್ ಡಾಟಾವನ್ನ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಈಗ ಆ ಒಂದು ಮೊಬೈಲ್ ಅನ್ನ FSL ಗೆ ಕಳಿಸುವಂತ ಕೆಲಸವನ್ನ ಮಾಡಲಾಗಿದೆ. ಹಾಗಾಗಿ ಸಿಕ್ಕಿರುವಂತಹ ಆಡಿಯೋಗಳು ಯಾವ ರೀತಿ ಒಂದು ಟ್ವಿಸ್ಟ್ ಅನ್ನ ಕೊಡುತ್ತೆ ಈ ಪ್ರಕರಣಕ್ಕೆ. ಯಾಕಂದ್ರೆ ಪ್ರತಿದಿನ ಕೂಡ ಆಡಿಯೋಗಳನ್ನ ಬಿಟ್ಟು ಟ್ವಿಸ್ಟ್ ಕೊಡ್ತಾ ಇದ್ರು ದೇವರಾಜೇಗೌಡರು. ಆದರೆ ಈ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಕಾನ್ಸ್ಪಿರಸಿ ಏನಿದೆ, ಅಂದ್ರೆ ಆ ವಿಡಿಯೋಗಳು ವೈರಲ್ ಆಗೋದಕ್ಕೆ ಯಾರೆಲ್ಲ ಭಾಗಿಯಾಗಿದ್ದಾರೆ, ಕಾನ್ಸ್ಪಿರಸಿಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಆ ಆಡಿಯೋಗಳು ಸಾಕಷ್ಟು ಯೂಸ್ಫುಲ್ ಆಗ್ತವೆ. ಹಾಗಾಗಿ ಪೊಲೀಸರು ಆ ಆಡಿಯೋಗಳನ್ನ ತೆಗೆದುಕೊಂಡು ಯಾವ ರೀತಿ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾರೆ SIT ಅಧಿಕಾರಿಗಳು. ಯಾಕಂದ್ರೆ ಸಾಕಷ್ಟು ರಾಜಕಾರಣಿಗಳ ಹೆಸರು ಕೂಡ ಬಂದಿರೋದ್ರಿಂದ ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ SIT ಅಧಿಕಾರಿಗಳು ಆ ಆಡಿಯೋಗಳನ್ನ ಪರಿಗಣನೆಗೆ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಪ್ರಮುಖವಾಗಿರುವಂತಹ ವಿಚಾರ. ಯಾಕಂದ್ರೆ ಈ ಆಡಿಯೋಸ್ ಗಳನ್ನ ಈಗಾಗಲೇ ಹೊರಗಿರುವಂತಹ ನನ್ನ ಆಪ್ತರಿಗೂ ಕೂಡ ಕೊಟ್ಟಿದ್ದೀನಿ ಅನ್ನೋ ಮಾಹಿತಿಯನ್ನ ಪೊಲೀಸರ ಮುಂದೆ ದೇವರಾಜೇಗೌಡ ಬಾಯ್ಬಿಟ್ಟಿರೋದ್ರಿಂದ ಆ ಆಡಿಯೋಗಳು ಹೇಗಿದ್ರು ಕೂಡ ಹೊರಗೆ ಬರ್ತವೆ. ಹಾಗಾಗಿ ಆಡಿಯೋಗಳನ್ನ ಯಾವ ರೀತಿ ಪರಿಗಣನೆ ಮಾಡಿ ಆ ವಿಚಾರಣೆ ನಡೆಸ್ತಾರೆ ಅಥವಾ ಎನ್ಕ್ವೈರಿಯನ್ನ, ತನಿಖೆಯನ್ನ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ವಿದ್ಯಾಶ್ರೀ, ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.